ನಾನು ಈ ರಾಷ್ಟ್ರ ಒಡಿತಕ್ಕಂತ ಡಿ.ಕೆ. ಸುರೇಶ್ ಅವರ ಹೇಳಿಕೆಗೆ ನಂದೊಂದು ಪ್ರಶ್ನೆ ಇದೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಅಭಿಯಾನ ಮಾಡ್ತಾರೆ ಭಾರತ್ ಜೋಡೋ ಅಂತ, ಈ ಕಡೆ ಕರ್ನಾಟಕದಿಂದ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ಸೇರ್ಕೊಂಡು ಭಾರತ್ ತೋಡೋ ಮಾಡ್ತಾರ. ಇದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಒಂದೇದು. ಎರಡನೇದು, ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಮತ್ತು ನಮ್ಮ ಆರ್ಥಿಕ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಅಭಿನಂದಿಸ್ತೇನೆ. ಯಾಕೆ ಅಂತಂದ್ರೆ ನಮ್ಮ ದೇಶದ ಮಧ್ಯಮ ವರ್ಗದವರಿಗೆ ಉಚಿತವಾಗಿ ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಧ್ಯಮ ವರ್ಗದವರು ಯಾರು ಬಡವರಿದ್ದಾರೆ ಅವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಬಜೆಟ್ ಅಲ್ಲಿ ಅವ್ರಿಗೆ ಅಭಿನಂದಿಸ್ತೇನೆ. ಎರಡನೇ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ, ಇವ್ರು ಏನ್ ಮಾಡಿ 200 ಯೂನಿಟ್ ಫ್ರೀ ಅಂತ ವಿದ್ಯುತ್ ಹೇಳಿದ್ರು. ಇನ್ನು ಮುಂದೆ ಅವ್ರ ಮನೆ ಇರೋವರೆಗೂ ಇರುತ್ತೆ ಉಚಿತವಾಗಿ ಫ್ರೀ. ಈ ಸರ್ಕಾರ ಬಂದ ಮೇಲೆ ಬೇರೆ ಸರ್ಕಾರ ಬಂತು ಅಂದ್ರೆ ಮನೆಗೆ ವಿದ್ಯುತ್ ಬಿಲ್ ಬರುತ್ತೆ, ಹಂಗಿಲ್ಲ. ಸೋಲಾರ್ ನ ಅಳವಡಿಸ್ಬಿಟ್ರೆ ಅವ್ರ ಮನೆಗೆ ಪರ್ಮನೆಂಟ್ ಆಗಿ ಉಚಿತವಾಗಿ ಕರೆಂಟ್ ಇರುತ್ತೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ನೀವು ಕರೆಂಟ್ ಅನ್ನ ಮಾರಾಟ ಮಾಡಬಹುದು ಸೋಲಾರ್ ಅನ್ನ ಬಳಸಿ ಅಂತ ಹೇಳಿದ್ದಾರೆ. ಹೀಗೆ ಮಧ್ಯಮ ವರ್ಗದವರಿಗೆ ಈವನ್ ಕರೆಂಟ್ ಅನ್ನು ಉತ್ಪಾದನೆ ಮಾಡತಕ್ಕಂತ ಒಂದು ವ್ಯಾಪಾರನ್ನು ಕೂಡ ನಮ್ಮ ಇವರು ಮಾಡಬಹುದು. ಹಾಗಾಗಿ ನಾನು ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮೀನುಗಾರಿಕೆಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನ ಮಾಡ್ತಿದ್ದಾರೆ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಎಲ್ಲಾ ರೈಲ್ವೆಗಳಲ್ಲಿ ಈ ಬೋಗಿಗಳಿರ್ತಾವಲ್ಲ, ಒಂದೇ ಭಾರತ್ನಲ್ಲಿ ಇರ್ತಕ್ಕಂಥ ರೈಲ್ನಲ್ಲಿ ಏನು ಬೋಗಿಗಳಿರ್ತವೆ ಆ ತರ ಬೋಗಿಗಳನ್ನಾಗಿ ಮಾಡ್ತೀವಿ. ಎಲ್ಲ ಹೈ ಕ್ಲಾಸ್ ಎಲ್ಲ ಸೌಲಭ್ಯ ಇರುತ್ತೆ. ಹೀಗೆ ಮಧ್ಯಮ ವರ್ಗದ ಬಜೆಟ್ ಇದು ಇಡೀ ಭಾರತ ನಿರ್ಮಾಣದ ಬಜೆಟ್ ಮತ್ತು ಭವಿಷ್ಯ ಭಾರತದ ನಿರ್ಮಾಣದ ಬಜೆಟ್. ಹಾಗಾಗಿ ನರೇಂದ್ರ ಮೋದಿಜಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.